ಪ್ರೀತಿಯ ಮುದ್ದು ಮಕ್ಕಳಿಗೆ ತೇಜಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು 7ನೇ ತರಗತಿ ಗಣಿತ ವಿಷಯದ ಭಾಗ 1ರಲ್ಲಿ ಮೊದಲನೇ ಅಧ್ಯಾಯ ಪೂರ್ಣಾಂಕಗಳು. ಈ ಅಧ್ಯಾಯದಲ್ಲಿ ಮಕ್ಕಳೇ ಅಭ್ಯಾಸ 1.2 ಹೇಳೋಕ್ಕಿಂತ ಮುಂಚೆ ಕೆಲವೊಂದು ಚಿಹ್ನೆಗಳು ಗುಣಾಕಾರ ಮಾಡಿದಾಗ ಏನಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಇದು ಬಹಳ ಮುಖ್ಯವಾದ ವಿಷಯ. ಎರಡು ಧನ ಚಿಹ್ನೆಗಳಿದ್ದಾಗ ಧನ ಗುಣಿಲೆ ಧನ = ಧನ, ಎರಡು ಋಣ ಚಿಹ್ನೆಗಳು ಇದ್ದಾಗ ಏನು ಮಾಡಬೇಕು, ಧನ ಅಂತ ಬರುತ್ತದೆ. ಮತ್ತು ಋಣ ಗುಣಿಲೆ ಋಣ ಅಂತಂದಾಗ ಧನ ಆಗುತ್ತದೆ. ಎರಡು ಸಮ ಚಿಹ್ನೆಗಳಿದ್ದಾಗ ಏನಾಗ್ತದೆ, ಪ್ಲಸ್ ಆಗುತ್ತದೆ. ಅದೇ ರೀತಿ ಒಂದು ಋಣ ಗುಣಿಲೆ ಒಂದು ಧನ, ಒಂದು ಋಣ ಮತ್ತೊಂದು ಧನ ಗುಣಿಲೆ = ಏನಾಯ್ತು ಅಂತಂದ್ರೆ ಋಣ ಆಗುತ್ತದೆ. ಧನ ಇಂಟು ಋಣ = ಋಣ. ಎರಡು ಸಮ ಚಿಹ್ನೆಗಳಿದ್ದಾಗ ಪ್ಲಸ್ಸು, ಎರಡು ಸಮ ಚಿಹ್ನೆಗಳಿದ್ದಾಗ ಪ್ಲಸ್, ಎರಡು ಬೇರೆ ಚಿಹ್ನೆಗಳಿದ್ದಾಗ ಮೈನಸ್, ಎರಡು ಬೇರೆ ಚಿಹ್ನೆಗಳಿದ್ದಾಗ ಮೈನಸ್. ಇದು ಇಷ್ಟು ನಿಮಗೆ ಗೊತ್ತಿತ್ತಂತಂದ್ರೆ ಈ ಅಭ್ಯಾಸದಲ್ಲಿ ಬರ್ತಕ್ಕಂಥ ಎಲ್ಲ ಲೆಕ್ಕಗಳನ್ನು ನಾವು ಸುಲಭವಾಗಿ ಏನು ಮಾಡ್ಬೋದು, ಆ ಒಂದು ಉತ್ತರದಲ್ಲಿ ಯಾವ ಚಿಹ್ನೆ ಬರ್ತದೆ ಅಂತಂದು ತಿಳಿದುಕೊಂಡು ಆ ಚಿಹ್ನೆಯನ್ನು ನೇರವಾಗಿ ಏನು ಮಾಡ್ಬೋದು, ಇಟ್ಕೊಳ್ಬೋದು. ಅಭ್ಯಾಸ 1.2ರಲ್ಲಿ ಮೊದಲನೇ ಮುಖ್ಯ ಪ್ರಶ್ನೆ, ಪ್ರತಿ ಒಂದರ ಗುಣಲಬ್ಧವನ್ನು ಕಂಡುಹಿಡಿಯಿರಿ. ಇಲ್ಲಿ ಎ ಇಂದ ಜೆ ವರೆಗೆ ಲೆಕ್ಕಗಳನ್ನು ಅವರಿ ಮಕ್ಕಳೇ. ಈ ಲೆಕ್ಕಗಳನ್ನು ನಾವು ಪರಿಹಾರದಲ್ಲಿ ಒಂದೊಂದಾಗಿ ಬಿಡಿಸೋಣ. ಅಭ್ಯಾಸ 1.2ರಲ್ಲಿ ಮೊದಲನೇ ಮುಖ್ಯ ಪ್ರಶ್ನೆಯು ಉಪಪ್ರಶ್ನೆ 1ನೇದು 3 ಗುಣಿಲೆ ಅವರ್ಣ ಋಣ 1 ಅವರ್ಣ ಕ್ಲೋಸ್. ಇದನ್ನು ನಾವೇನು ಮಾಡ್ಬೇಕಂತಂದ್ರೆ ಬಿಡಿಸ್ಬೇಕಂತಂದ್ರೆ ಅವರ್ಣನೂ ಬಿಡಿಸ್ಬೇಕು. ಮೊದಲು ಅವರ್ಣದ ಒಳಗಡೆ ಋಣ ಐತಿ, ಹೊರಗಡೆ ಏನಿಲ್ಲ ಅಂದ್ರೆ ಧನ ಇರ್ತದೆ. ಧನ ಇಂಟು ಋಣ ಮಾಡಿದಾಗ ಋಣ, 3 1 3. ಇಲ್ಲಿ ಯಾವುದೇ ಚಿಹ್ನೆ ಇಲ್ಲ ಅಂತಂದ್ರೆ ಧನ ಚಿಹ್ನೆ ಇರ್ತದೆ. ಧನ ಇಂಟು ಋಣ ಮಾಡಿದಾಗ ಋಣ ಅಂತಂದ್ರೆ ಉತ್ತರ ಯಾವುದು, ಋಣ 3. ಬಿ ಪ್ರಶ್ನೆ, ಅವರ್ಣ ಋಣ 21 ಗುಣಿಲೆ ಅವರ್ಣ ಋಣ 30. ಇದನ್ನು ಬಿಡಿಸಿದಾಗ ಅವರ್ಣನೂ ಬಿಡಿಸ್ಕೊಳ್ಬೇಕು. ಮೊದಲು ಅವರ್ಣ ಬಿಡಿಸಿದಾಗ ಧನ ಇಂಟು ಋಣ ಮಾಡಿದಾಗ ಋಣ 21 ಇಂಟು ಧನ ಇಂಟು ಋಣ ಮಾಡಿದಾಗ ಋಣ 30. ಈ ಎರಡು ಗುಣಾಕಾರ ಮಾಡಿದಾಗ 21 0 0, 21 3 63. ಇಲ್ಲೂ ಮೈನಸ್ ಅದ, ಮೈನಸ್ ಇಂಟು ಮೈನಸ್ = ಪ್ಲಸ್ 630. ನೆಕ್ಸ್ಟು ಸಿ, ಅವರ್ಣ ಋಣ 1 ಗುಣಿಲೆ 225. ಅವರ್ಣವನ್ನು ಬಿಡಿಸ್ಕೊಳ್ಬೇಕು. ಅವರ್ಣದ ಒಳಗಡೆ ಋಣ ಐತಿ, ಹೊರಗಡೆ ಏನೂ ಇಲ್ಲ ಧನ ಇರ್ತದೆ. ಧನ ಇಂಟು ಋಣ ಮಾಡಿದಾಗ ಋಣ 1 ಗುಣಿಲೆ 225 225. 225 1 225. ಇಲ್ಲಿ ಋಣ ಐತಿ, ಇಲ್ಲಿ ಏನಿಲ್ಲ ಧನ ಇರ್ತದೆ. ಧನ ಇಂಟು ಋಣ ಮಾಡಿದಾಗ ಋಣ 225. ನೆಕ್ಸ್ಟ್ ಕ್ವಶನ್ ಡಿ, ಋಣ 316 ಗುಣಿಲೆ ಋಣ 1. ಅವನನ್ನು ಬಿಡಿಸ್ಕೊಳ್ಬೇಕು. ಧನ ಏನೂ ಇಲ್ಲ ಅಂತಂದ್ರೆ ಧನ ಚಿಹ್ನೆ ಇರ್ತದೆ. ಧನ ಇಂಟು ಋಣ ಮಾಡಿದಾಗ ಋಣ 316 ಇಂಟು ಧನ ಇಂಟು ಋಣ 1 ಗುಣಾಕಾರ ಮಾಡಿದಾಗ 1 ಆಗುತ್ತದೆ. ಇಲ್ಲಿ ಋಣ ಇಂಟು ಋಣ = ಧನ ಆಗುತ್ತದೆ. 316 ಗುಣಿಲೆ 1 ಅಂತಂದ್ರೆ 316. ಈ ಪ್ರಶ್ನೆ ಅವರ್ಣ ಋಣ 15 ಗುಣಿಲೆ 0 ಗುಣಿಲೆ ಋಣ 18 ಬ್ರ್ಯಾಕೆಟು. ಇಲ್ಲಿ ನೇರವಾಗಿ ನಾವೇನು ಮಾಡ್ಬೋದು, ಉತ್ತರವನ್ನು ಬರಿಬೋದು. ಯಾವ ರೀತಿ ಅಂತಂದಾಗ 0 ಗುಣಿಲೆ 15 ಅಂತ 0 ಬರ್ತದೆ. ಅದೇ 0ಇಂದ 18 ಗುಣಾಕಾರ ಮಾಡಿದ್ರೆ ಏನು ಬರ್ತದೆ, 0 ಬರ್ತದೆ. ಆದ್ದರಿಂದ ನೇರವಾಗಿ ಉತ್ತರನ್ನು ನಾವೇನು ಮಾಡೀನಿ ಅಂತಂದ್ರೆ ನೇರವಾಗಿ ಉತ್ತರನ್ನು ಬರ್ದೀನಿ. ನೆಕ್ಸ್ಟ್ ಕ್ವಶನು ಎಫ್ ಬ್ರ್ಯಾಕೆಟ್ ಋಣ 12 ಇಂಟು ಋಣ 11 ಗುಣಿಲೆ 10. ಈ ಅವರ್ಣಗಳನ್ನು ಬಿಡಿಸ್ಕೊಳ್ಬೇಕು. ಅವರ್ಣ ಬಿಡಿಸ್ಬೇಕಂದ್ರೆ ಒಳಗಿದ್ದಂಥ ಚಿಹ್ನೆಗಳ ಗುಣಾಕರಣ ಮಾಡಬೇಕು. ಮಾಡಿದಾಗ ಇಲ್ಲಿ ಅವರ್ಣದ ಒಳಗಡೆಗೆ ಋಣ ಐತಿ, ಹೊರಗಡೆ ಏನಿಲ್ಲ ಧನ ಐತೆ. ಧನ ಇಂಟು ಋಣ ಮಾಡಿದಾಗ ಋಣ 12 ಇಂಟು ಋಣ ಇಂಟು ಧನ ಋಣ 11 ಗುಣಿಲೆ 10. ಅವರ್ಣಗಳು 12 10 120. 120 ಗುಣಿಲೆ 11 ಮಾಡಿದಾಗ 1320 ಬರ್ತದೆ. ಇಲ್ಲಿ ಚಿಹ್ನೆಗಳನ್ನು ಗುಣಾಕಾರ ಮಾಡಿದಾಗ ಋಣ ಗುಣಿಲೆ ಋಣ = ಧನ ಆಗುತ್ತದೆ. ಆದ್ದರಿಂದ ಉತ್ತರದಲ್ಲಿ ಧನ ಅಂತೂ ಬರ್ದೀನಿ. ಇದು ಜಿ, 9 ಗುಣಿಲೆ ಬ್ರ್ಯಾಕೆಟ್ -3 ಗುಣಿಲೆ ಬ್ರ್ಯಾಕೆಟ್ -6
9 ಹೆಂಗದಂಗೆ ಬರ್ಕೊಳ್ಬೇಕು. ಇಂಟು ಹಾಕೋಬೇಕು. ಮೈನಸ್ ಇಂಟು ಪ್ಲಸ್ ಈಸ್ ಈಕ್ವಲ್ ಟು -3 ಇಂಟು ಪ್ಲಸ್ ಇಂಟು ಮೈನಸ್ ಅಂತ ಮೈನಸ್ ಆರ್ ಹೆಂಗದ ಇವೆಲ್ಲ ಗುಣಾಕಾರ ಮಾಡ್ಕೊಳ್ಬೇಕು. 9 3 27 27 6 162 ಮೈನಸ್ ಇಂಟು ಮೈನಸ್ ಅಂತಂದಾಗ ಪ್ಲಸ್ 162. ಇದ್ರ ಉತ್ತರ 162. ನೆಕ್ಸ್ಟು ಎಚ್ ಬ್ರ್ಯಾಕೆಟ್ -18 ಗುಣಿಲೆ ಬ್ರ್ಯಾಕೆಟ್ -5 ಗುಣಿಲೆ ಬ್ರ್ಯಾಕೆಟ್ -4 ಬ್ರ್ಯಾಕೆಟ್ ಬಿಡಿಸಿದಾಗ -18 ಗುಣಿಲೆ ಬ್ರ್ಯಾಕೆಟ್ ಬಿಡಿಸಿದಾಗ -5 ಗುಣಿಲೆ ಬ್ರ್ಯಾಕೆಟ್ ಬಿಡಿಸಿದಾಗ 4 ಆಗುತ್ತದೆ. ಇಲ್ಲಿ ಎಲ್ಲ ಗುಣಾಕಾರ ಮಾಡಿದಾಗ 18 5 90 94 360. ಇಲ್ಲಿ ಚಿಹ್ನೆಗಳು ಗುಣಾಕಾರ ಮಾಡಿದಾಗ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್. ಆದ್ದರಿಂದ ಉತ್ತರದಲ್ಲಿ ಋಣ 360 ಬರ್ದೀನಿ. ಪ್ರಶ್ನೆ ಬ್ರ್ಯಾಕೆಟ್ -1 ಗುಣಿಲೆ ಬ್ರ್ಯಾಕೆಟ್ -2 ಗುಣಿಲೆ ಬ್ರ್ಯಾಕೆಟ್ -3 ಗುಣಿಲೆ 4 ಇದನ್ನು ಬಿಡಿಸ್ಬೇಕು. ಮೊದಲು ಬ್ರ್ಯಾಕೆಟನ್ನು ಬಿಡಿಸ್ಕೊಳ್ಬೇಕು. ನೀವು ಬ್ರ್ಯಾಕೆಟ್ ಬಿಡಿಸೋದು ಗೊತ್ತಾಯ್ತದೆ, ನೇರವಾಗಿ ನೀವು ಈ ರೀತಿ ಬರ್ದು ನಡೀತದೆ. ಇಲ್ಲಿ ಬ್ರ್ಯಾಕೆಟ್ ಒಳಗಡೆ ಮೈನಸ್ ಐತಿ, ಹೊರಗಡೆ ಏನಿಲ್ಲ ಅಂತ ಪ್ಲಸ್ ಇರ್ತದೆ. ಪ್ಲಸ್ ಇಂಟು ಮೈನಸ್ ಹೊಂದಾಗ ಮೈನಸ್, ಇದು ಒಂದು ಬ್ರ್ಯಾಕೆಟ್ ಹೊಂಟೈತೆ ಇಂಟು. ಇಲ್ಲಿ ಬ್ರ್ಯಾಕೆಟ್ ಒಳಗಡೆ ಮೈನಸ್ಸು, ಹೊರಗಡೆ ಏನಿಲ್ಲ ಅಂತಂದ್ರೆ ಪ್ಲಸ್ಸು. ಪ್ಲಸ್ ಇಂಟು ಮೈನಸ್ ಮೈನಸ್ಸು 2 ಇಂಟು ಪ್ಲಸ್ ಇಂಟು ಮೈನಸ್ -3 ಇಂಟು 4. ಈಗೆಲ್ಲ ಗುಣಾಕಾರ ಮಾಡಿದಾಗ 1 2 2 2 3 6 6 4 24 ಅಂತ ಬರ್ಕೊಳ್ಬೇಕು. ಈಗ ಚಿಹ್ನೆಗಳನ್ನು ಗುಣಾಕಾರ ಮಾಡ್ಬೋದು. ಸಾಮಾನ್ಯವಾಗಿ ಯಾವ ರೀತಿ ಗುಣಾಕಾರ ಮಾಡ್ತೀವಿ ಅದೇ ರೀತಿ ಗುಣಾಕಾರ ಮಾಡಿ ಆನಂತರ ಚಿಹ್ನೆಯನ್ನು ಇಡಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್. ಆದ್ದರಿಂದ ಉತ್ತರದಲ್ಲಿ -24 ಅಂತ ಬರ್ದೀನಿ. ನೆಕ್ಸ್ಟು ಕೊನೆಯ ಪ್ರಶ್ನೆ ಬ್ರ್ಯಾಕೆಟ್ -3 ಗುಣಿಲೆ ಬ್ರ್ಯಾಕೆಟ್ -6 ಗುಣಿಲೆ ಬ್ರ್ಯಾಕೆಟ್ -2 ಗುಣಿಲೆ ಬ್ರ್ಯಾಕೆಟ್ -1. ಮೈನಸ್ ಇಂಟು ಮೈನಸ್ -3 ಪ್ಲಸ್ ಇಂಟು ಮೈನಸ್ -6 ಪ್ಲಸ್ ಇಂಟು ಮೈನಸ್ -2 ಪ್ಲಸ್ ಇಂಟು ಮೈನಸ್ -1. ಈ ರೀತಿ ಬರ್ಕೊಳ್ಳೋದು ಆದ ನಂತರ ಇವು ಸಂಖ್ಯೆಗಳನ್ನು ಗುಣಾಕಾರ ಮಾಡಬೇಕು. 3 6 18, 18 6 36, 36 1 36. ಈಗ ಚಿಹ್ನೆಗಳನ್ನು ಗುಣಾಕಾರ ಮಾಡಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, ಮೈನಸ್ ಇಂಟು ಮೈನಸ್ ಮಾಡಿದಾಗ ಪ್ಲಸ್ ಆಗುತ್ತೆ. ಅದರಿಂದ +36. ಇಲ್ಲಿಗೆ ಮುಖ್ಯ ಪ್ರಶ್ನೆ 1 ಮುಗಿತು ಮಕ್ಕಳೇ.